ನೀರು ಹದವಾಗಿದೆ, ಹೋಗಿ ಸ್ನಾನ ಮಾಡು. ಅಮ್ಮ, ನಾನೇನು ಚಿಕ್ಕ ಮಗುನಾ? ಇದನ್ನೆಲ್ಲ ಇನ್ನೂ ನೀನು ಮಾಡ್ಬೇಕಾ? ನಿನ್ನಷ್ಟಕ್ಕೆ ನೀನು ಬಿಸಿನೀರು ಅನ್ಕೊಂಡು ತಣ್ಣೀರು ಸುರ್ಕೊಂಡ್ಬಿಟ್ರೆ ಆರೋಗ್ಯ ಏನಾಗಬೇಕು? ಹೋಗಿ ಸ್ನಾನ ಮಾಡು. ತುಂಬಾ ಖಾರಪ್ಪ, ಅವನಿಗಾಗಲ್ಲ. ಇದು ತಗೊಂಡೋಗಿ ಬೇರೆ ತಗೊಂಡ್ ಬಾ. ಹೋಗ್ ಬೇಗ. ಆಯ್ತಮ್ಮ. ಅಮ್ಮ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಈ ಕೆಲ್ಸಗಳೆಲ್ಲ ನೀನು ಮಾಡಬೇಡ ಅಂತ. ಇದಕ್ಕೆ ಅಂತ 20 ಜನ ಆಳ್ಗಳಿದ್ದಾರೆ. ಯಾರೇ ಮಾಡಿದ್ರು ನನ್ ಮಗನಿಗೆ ನಾನ್ ಮಾಡಿದ್ರೆ ತಾನಪ್ಪ ಸಂತೋಷ. ಅಮ್ಮ, ನಿನಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ ಬಂದಿದ್ದು? ಸರ್, ನಾವು ಲಿಟಲ್ ಫ್ಲವರ್ ಬ್ಲೈಂಡ್ ಸ್ಕೂಲಿಂದ ಬಂದಿದ್ದೀವಿ. ನಮ್ ಸ್ಕೂಲ್ ಕಾಂಪೌಂಡು ಮಳೆ ಬಂದು ಬಿದ್ದೋಗಿದೆ. ಸುಮಾರು 50 ವರ್ಷ ಆಯ್ತು ಅದನ್ನ ಕಟ್ಸಿ. ಅದನ್ನ ಮತ್ತೆ ಕಟ್ಸೋಕೆ ಫಂಡ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ. ನೀವೊಂದು 50,000 ರೂಪಾಯಿ ಸಹಾಯ ಮಾಡಿದ್ರೆ ನಮಗ್ ತುಂಬಾ ಅನುಕೂಲ ಆಗುತ್ತೆ. ಎಷ್ಟು ಜನ ಮಕ್ಕಳಿದ್ದಾರೆ? ಹತ್ತತ್ರ 600 ಜನ ಇದ್ದಾರೆ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರ್, 5 ಕೋಟಿ ಬರ್ದಿದ್ದೀರಾ? ಕಾಂಪೌಂಡ್ ಕಟ್ಟಿ 50 ವರ್ಷ ಆಯ್ತು ಅಂತಂದ್ಮೇಲೆ ಇನ್ ಬಿಲ್ಡಿಂಗ್ ಕಟ್ಟಿ ಎಷ್ಟು ವರ್ಷ ಆಗಿರ್ಬೋದು ಹೇಳಿ? ಕಣ್ ಸುತ್ತ ಇರೋ ರೆಪ್ಪೆ ಮುಖ್ಯನೇ, ಆದ್ರೆ ಅದಕ್ಕಿಂತ ಮುಖ್ಯ ಕಣ್ಣು. ಮೊದಲೇ ಕಣ್ಣಿಲ್ದಿದ್ದ ಮಕ್ಕಳು ಅಂತ ಹೇಳ್ತಾ ಇದ್ದೀರಾ. ಸಿಟಿ ಹೊರಗಡೆ ನನ್ನೊಂದು ಬಿಲ್ಡಿಂಗ್ ಇದೆ. ನೀವು ಹೊಸ ಬಿಲ್ಡಿಂಗ್ ಕಟ್ಸೋವರೆಗೂ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ನೀವು ಅಲ್ಲೇ ಇರಿ. ಆಲ್ ದಿ ಬೆಸ್ಟ್. ಸರ್, ನೀವು ನಿಜವಾಗ್ಲೂ ಪ್ಲೀಸ್, ನಾನು ದೇವರು ಅದು ಇದು ಅಂತ ಏನು ಹೇಳ್ಬೇಡಿ. ಅಷ್ಟೇ ಅಲ್ಲ, ಕಾಂಪೌಂಡ್ ಮೇಲೆ ನನ್ನ ಹೆಸರು ಹಾಕ್ಸೋದು, ಫೋಟೋ ಹಾಕೋದು, ಇದು ಯಾವುದು ಮಾಡಬೇಡಿ. ಥ್ಯಾಂಕ್ ಯು. ಬಾಯ್ ಮಾ. ಆಯ್ತಪ್ಪ. 40 ರೂಪಾಯಿ ಟ್ಯೂಬ್ಲೈಟ್ ತಂದ್ಕೊಟ್ಟು ತಾವು ದಾನಿಗಳು ಅಂತ ಹೆಸರಾಕ್ಸ್ಕೊಳ್ಳೋ ಈ ಪ್ರಪಂಚದಲ್ಲಿ ಇಂಥವ್ರು ಇರ್ತಾರೆ ಅಂದ್ರೆ ನಮಗ್ ನಂಬೋಕೆ ಆಗ್ತಿಲ್ಲ. ಅಮ್ಮ, ನಿಮ್ ಮಗನ್ನ ಆ ಭಗವಂತ ಏನೂ ತೊಂದರೆ ಬರ್ದಿರೋ ಹಾಗೆ ನಿಜವಾಗ್ಲೂ ಕಾಪಾಡ್ತಾನೆ. ಒಳ್ಳೆ ದೇವಸ್ಥಾನ ಮುಂದೆ ಕಾಯಿಗೋಸ್ಕರ ಕಿತ್ತಾಡ್ದಂಗೆ ಕಿತ್ತಾಡ್ತಿದ್ರಲ್ಲ. ಮೊದಲೇ ಟೆನ್ಷನ್ ಹತ್ಕೊಂಡು ನಾನು ಸಾಯ್ತಾ ಇದ್ದೀನಿ. ನಾನ್ ತಮಾಷೆಗೆ ಅಂತ ಮಾಡೋ ಕೆಲಸ ನಮ್ಮ ಅಣ್ಣಂಗೆ ಸಮಸ್ಯೆ ಹಾಕುತ್ತಿದೆ. ಇನ್ಮೇಲೆ ಆತರ ಆಗ್ಬಾರ್ದು. ಇನ್ಮೇಲೆ ಹಂಗಾಗಲ್ಲ ಬಿಡುಗ್ರು. ಹೆಂಗೆ? ಗೆಟ್ ಅಪ್ ಚೇಂಜ್. ಏನೋ ಮಚ್ಚಿ, ಪಕ್ಕದಲ್ಲಿರೋ ಭಾಷೆ ಕಾಣ್ತಾ ಇಲ್ಲ. ಹೌದಲ್ವಾ? ಯಾರು ನೀನು? ಯಾರು? ಕಿಂಡಲ್ಲ ನನ್ ಮಕ್ಳ. ಇದು ಮಾಡಿದ ತಕ್ಷಣ ಗೆಟಪ್ ಚೇಂಜಾ? ನೋಡ್ರ ಮಕ್ಳ, ನೀವೆಷ್ಟೇ ಐಸ್ ಇಟ್ರು ನನ್ನ ಹತ್ರ ಸರ್ಗ್ ತಳಕ್ 10 ಪೈಸಾ ಇಲ್ಲ. ಎಲ್ಲ ಅದಂಕೊಂಡು ಕೂತ್ಕೊಳ್ಳಿ. ಚೀ ಕಳ್ಳ, ನೀನ್ ಹೆಂಗ್ ಅಂದ್ಬಿಟ್ರೆ ಹೆಂಗೋ? ಕ್ವಾರ್ಟರ್ಗೂ ಮೀಟ್ರಿಗೂ ಅಯ್ಯ, ಕ್ವಾರ್ಟ್ರು ಇಲ್ಲ ಮೀಟ್ರು ಇಲ್ಲ, ಏನೇ ಆದ್ರೂ ದೇವ್ರು ಉದುರಿಸ್ಬೇಕಷ್ಟೇ. ಏನ್ರಲ್ಲ, 4 ಜನನು ದೇವ್ರ ವೇಷ ಹಾಕೊಂಡು ಜನಕ್ ಟೋಪಿ ಹಾಕೋದು ಅಲ್ದೆ ನನ್ನ ಹತ್ರ ಹೂ ತಗೊಂಡು ಕಾಸ್ಕು ಟೋಪಿ ಹಾಕಿ ಓಡಕ್ ಬಂದ್ ಅನ್ಕೊಂಡಿದೀರಾ? ಏರಿಯಾ ಬಿಟ್ಟು ಏರಿಯಾಗ್ ಬಂದ್ರೆ ನಿಮ್ಮನ್ನ ಕ್ಯಾಚ್ ಮಾಡಕ್ ಆಗಲ್ಲ ಅನ್ಕೊಂಡ್ರಾ? ಏಯ್ ಎತ್ತರಲೇ, ಏಯ್ ಎತ್ತ ಕಾಸು. ರಾಮಂಗೆ ಫುಲ್ ಬಾಟ್ಲಾ? ನೋಡ್ರೋ ಮಕ್ಳ, ದೇವ್ರು ಕ್ವಾರ್ಟರ್ ಬಾಟ್ಲ್ ಕೇಳಿದ್ರೆ ಫುಲ್ ಬಾಟ್ಲೆ ಕಳಿಸ್ಬಿಟ್ಟವನಲ್ಲೋ. ಹನುಮಂತನ್ಗೆ ಬಡಿ ಹಾರ ಬೇರೆ. ಇದೆಲ್ಲ ಅಯ್ಯೋ, ದೇವ್ರು ಸರಕ್ ಜೊತೆ ಸ್ನಾಕ್ಸ್ ಕೊಟ್ಬಿಟ್ಟಲ್ಲ ಗುರು. ಯೋಗ. ಏಯ್ ಕೊಡು ಕೊಡು, ನೀನ್ ತೆಗಿ ತೆಗಿ, ಕೊಡು ಕಾಸು ಕೊಡು, ನಿನ್ನ ಕೊಡು. ಸೀತೆಗೆ ಸಿಗರೇಟಾ? ಇದು ಸ್ವಲ್ಪ ಓವರ್ ಅಲ್ಲ? ನೋಡ್ರಪ್ಪ ಇಲ್ಲಿ. ಅಪ್ಪ ದೇವ್ರೆ, ಕುಡಿಯೋಕ್ ಎಣ್ಣೆ ಕೊಟ್ಟೆ, ನೆಂಚ್ಕೊಳಕ್ ಸೈಡ್ಸ್ ಕೊಟ್ಟೆ, ಸೇದೋಕ್ ಸಿಗರೇಟ್ ಕೊಟ್ಟೆ. ಅಪ್ಪ ಭಗವಂತ, ಬೇರೆ ಏನಾದಿದ್ರೆ ಹಾಕ್ಬಿಡಪ್ಪ. ಸ್ವಲ್ಪ ಕ್ಯಾಶ್ ಹಾಕಲ್ಲ. ಮಯಾಗೋದ್ರು. ಆಯ್ತಿಲ್ಲ ಕಡಿ. ನೋಡ್ರಪ್ಪ, ಎಲ್ಲಾ ಕೊಟ್ದೇವ್ರು ಇವತ್ತು ಹುಡ್ಗಿನೂ ಕೊಟ್ಬಿಟ್ಟ. ಇವತ್ತು ಕಮಾಯಿನೋ ಕಮಾಯಿ. ಮಾಂಗಲ್ಯ ನಾನೇನ. ಇನ್ಮೇಲೆ ನಮ್ಮ ಮನೆಗೆ ನನ್ನಿಂದ ಯಾವ ಸಮಸ್ಯೆನೂ ಬರಲ್ಲ. ಟೆನ್ಷನ್ ಫ್ರೀ. ಫ್ರೀ. ಯಾ ನೋ ಪ್ರಾಬ್ಲಮ್. ಓಕೆ, ನಾನು ಮಲ್ಗಕ್ಕೆ ಹೋಗ್ತಾ ಇದ್ದೀನಿ. ಆಲ್ ಬಾಯ್ಸ್, ಗುಡ್ ನೈಟ್. ನೈಟ್ ಗುಡ್. ಐ ಸ್ಟಡಿ ಗೋ. ಯೋ ಯಾ ಗೋ. ಚುಪ್ ಗೋ. ನೋಡುವ
ಆ ಬಾಕ್ನವ್ರು ಬರ್ತಾಳೆ ಕುಣಿತಾಳೆ. ನೀನೇನು ಹೇಳಿ ಮಾಡ್ತಿದ್ಯಾ? ಹೋಗ. ಹಾ? ನಿನ್ನಿಷ್ಟಕ್ಕೆ ನೀನು ನತ್ಕೊಂಡ್ ಬಂದ್ಬಿಟ್ಟು ಈ ರಾತ್ರಿ ನಾನು ಎಲ್ಲಿಗೆ ಹೋಗ್ಲಿ? ಏಯ್, ಎಲ್ಲಿಗಾದ್ರೂ ಹೋಗು, ಏನು ನಾನು ಮಲಗ್ತೇನೆ. ಹಾಯ್ ಬಾಸ್. ಏಯ್, ಏನೇ ಇದು? ಪೋಸ್ಟ್ ಕೊಟ್ಕೊಂಡು ನಿಂತಿದ್ಯಾ? ನಾನ್ ಬೇಡ ಬೇಡ ಅಂದ್ರೂ ಕೇಳ್ದೆ ನನ್ನ ಕೆಡಿಸ್ಬಿಟ್ಯಲ್ಲ. ನನ್ನ ಜೀವನನೇ ನಾಶ ಮಾಡ್ಬಿಟ್ಯಲ್ಲ. ಏ, ಯಾರ ಹತ್ರ ಏನು ಅಂತ ಮಾತಾಡ್ತಿದ್ಯಾ? ಏನ್ ಮೇಕಪ್ ಇಲ್ದೆ ಡ್ರಾಮಾನಾ? ಸುಮ್ನೆ ಸೈಲೆಂಟ್ ಆಗಿ ರೈಟ್ ಹೇಳಿದ್ರೆ ಸರಿ. ಎಲ್ಲ ನೀನ್ ಏನ್ ಗುರು ರಾತ್ರಿ ಸೂಪರ್ ಮಾಲು. ಏನ್ ಗುರು ಈ ಹುಡುಗಿ ಮಲಯಾಳಿ ಸಿನಿಮಾ ಗೆಟಪ್ ಅಲ್ಲ ಅವಳೆ? ಅದೇ ನನ್ಗೆ ಅರ್ಥ ಆಗ್ತಿಲ್ಲ ಮಗ. ಕೇಳಿದ್ರೆ ನಾನು ಕೆಡಿಸ್ಬಿಟ್ಟೆ ಅಂತ ಹೇಳ್ತಾವಳೆ. ಕೆಡಿಸ್ಬಿಟ್ಟ. ಯೋ, ನಾನೇನು ಮಾಡ್ಲಿಲ್ಲ ಕಣ್ರಯ್ಯ. ನೀನ್ ಹೇಳದ್ ನಾವ್ ಒಪ್ತೀವಿ ಗುರು. ಆದ್ರೆ ನಿನ್ ಕೆನ್ನೆ ಮೇಲೆ ಅಂಟ್ಕೊಂಡಿದ್ಯಲ್ಲ ಸ್ಟಿಕ್ಕರ್. ಸ್ಟಿಕ್ಕರಾ? ಅದನ್ನೇ ದಯವಿಟ್ಟು ಕೊಟ್ಬಿಡಮ್ಮ. ಕೊಟ್ಬಿಡಮ್ಮ. ಏನ್ ಮಚ್ಚಿ, ಇನ್ಮೇಲೆ ನಿಮ್ಮ ಅಣ್ಣನ್ ಯಾವ ಸಮಸ್ಯೆನೂ ಬರಲ್ಲ ಅಂತ ಗಂಟೆ ಹೊಡ್ಕೊಂಡಂಗೆ ಹೇಳ್ಬಿಟ್ಟೆ. ಇಲ್ಲಿ ನೋಡ್ರಿ, ಈ ಹುಡುಗಿ ಲೈಫ್ ಟೆಂಟೆ ಹಬ್ಬಿಸ್ಬಿಟ್ಟಿದ್ಯಾ. ಲವ್ ನಮ್ಮ ಅಪ್ರಾನೇ ನಾನೇನು ಮಾಡ್ಲಿಲ್ಲ ಕಣ್ರು. ಬೇಡ ಮಚ್ಚಿ, ದೇವ್ರು ಕೊಟ್ಟಿರೋ ಹುಡುಗಿ ನಿಜ ಹೇಳ್ಬಿಡು, ಇಲ್ಲಾಂದ್ರೆ ದೇವ್ರು ಕೊಪ್ಸ್ಕೊಬಿಡ್ತಾರೆ. ಅದು ಸರಿ, ನಿಮ್ಮಿಬ್ಬರು ನೋಡಿದ್ರೆ ಏನೋ ಐಸ್ ಪೇಸ್ ಆದಂಗಿದೆ. ನಿನ್ನೆ ರಾತ್ರಿಯಿಂದ ಅವಳನ್ನ ಒಂದ್ ಟೈಪಲ್ಲಿ ಏ, ನೋಡ್ತಾ ಖರಾಬ್ ಇದ್ದೆ. ನನ್ ಮಕ್ಳ, ನೀವ್ ಈ ತರ ಬಿಲ್ಡಪ್ ಕೊಡ್ಬೇಡ್ರು. ಆಮೇಲೆ ಅವಳು ಹೇಳಿದ್ರೆ ನಿಜ ಆಗೋಗುತ್ತೆ. ಅದೆಲ್ಲ ಬಿಡಿ, ಈ ಪಂಚಾಯತಿನ ಆಮೇಲೆ ಇಟ್ಕೊಳ್ಳಿ. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಅದಕ್ಕೆ ಕೇಳ್ತಾವ್ರೆ, ಹೇಳ್ರಣ್ಣ. ಏ, ಏನ್ ಕನ್ಫರ್ಮ್ ಮಾಡ್ತಿದ್ಯಾ? ನಾನ್ ಮಕ್ಳ ಕೆರ ತಗೊಂಡ್ ಹೊಡೆದ್ರೆ ಟಾಪ್ ಬಾಟಮ್ ಎರಡು ಬಿಡ್ಬೇಕು. ಏಯ್, ನೀನಿದ್ರೆ ನನ್ಗೆ ಟೆನ್ಷನ್. ಮೊದ್ಲಿನ ರೈಟ್ ಹೇಳು, ರೈಟ್ ಹೇಳು, ರೈಟ್ ಹೇಳು. ಹೋಗ್ತೀನಯ್ಯ, ಹೋಗ್ತೀನಿ. ಊರೊಳಗೆ ಹೋಗ್ತೀನಿ. ನೀ ನನ್ ಮಾನ ಭಂಗ ಮಾಡ್ದೆ ಅಂತ ಮೈಕ್ ಇಟ್ಕೊಂಡು ಸ್ಪೀಕರ್ ಇಂದ ಟಾಪ್ ಟಾಪ್ ಮಾಡ್ತೀನಿ. ಹೋಗ್ ಹೇಳ್ಕೊಳೆ. ಇದು ಮಜಾ ಬಿಡು. ಹೋಗು. ಬೇಡ ಗುರು, ಈಗ ತಾನೇ ಒಂದ್ ಪ್ರಾಬ್ಲಮ್ ಆಗಿ ತಣ್ಣಗಾಗಿದೆ. ಅವಳು ಆಚೆ ಹೋಗಿ ಎದ್ವತ್ತದ್ವ ಪಬ್ಲಿಸಿಟಿ ಮಾಡ್ಬಿಟ್ರೆ ಭೂಕಂಪನೆ ಆಗ್ಬಿಡುತ್ತೆ. ಏಯ್, ನಿಂತ್ಕೋ. ಇವತ್ತಿಲ್ಲೇ ಇರು, ಆದ್ರೆ ನಿನ್ ವಿಷಯ ಬಂದ್ಮೇಲೆ ಇಟ್ಕೋತೀನಿ ಕಣೆ. ಇಟ್ಕೊಳ್ಳೋದಲ್ಲ ದೊರೆ, ಕಟ್ಕೋಬೇಕು. ಹಾ, ಹಂಗೆ ಬರ್ತಾ 4 ಇಡ್ಲಿ ಗಟ್ಟಿ ಚಟ್ನಿ ತಗೊಂಬ. ಆಯ್ತದ್ಗೆ. ಏಯ್, ನನ್ ಮಗನೆ, ಏನದು ಅದಕ್ಕೆ ಗಿತ್ಕೆ ಅಲ್ಲ? ಇಲ್ಲ ಇಲ್ಲ, ಇದುವರೆಗೂ ನಾನು ಯಾರ ಲೈಫ್ ಹಾಳು ಮಾಡಿಲ್ಲ. ನನ್ ಲೈಫೇ ಹಾಳು ಮಾಡ್ಬಿಟ್ಟು ನನ್ ಯಾಕೆ ಹೊರ ಕಳಿಸಿಲ್ಲ? ನಾವು ನಿನ್ನನ್ನು ಹುಡುಕೋ ತರ ಡ್ರಾಮಾ ಮಾಡಿ ನಿನಗೆ ಸಪೋರ್ಟ್ ಮಾಡ್ತಿದ್ವಿ. ಆದ್ರೆ ಈಗ ಅವ್ನು ನಿನ್ನನ್ನು ನಡು ರಸ್ತೆಯಲ್ಲಿ ನಾಯಿ ತರ ಎಳ್ಕೊಂಡ್ಬಂದು ಬಿಸಾಕಿದ್ದಾನೆ. ಪೇಪರ್ನವರು ಟಿವಿ ಅವರೆಲ್ಲ ಅದನ್ನ ಲೈವ್ ನಲ್ಲಿ ತೋರಿಸಿದ್ದಾರೆ. ಬಿಡಿಸೋದಷ್ಟು ಸುಲಭ ಅಲ್ಲ. ಆ ನನ್ ಮಗ ಮಂತ್ರಿ ಏನ್ ಮಾಡ್ತಿದ್ದಾನೆ? ಅವನ್ಗೋಸ್ಕರ ತಾನೇ ನಾನು ಮರ್ಡರ್ ಮಾಡಿದ್ದು. ಪತ್ರಿಕೆ ಅವ್ರ ಜೊತೆ ಸೇರಿ ಅಪೋಸಿಷನ್ ಪಾರ್ಟಿಯವರು ತುಂಬಾ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ. ಆದ್ರಿಂದ ನೀವು ಇನ್ನೂ ಸ್ವಲ್ಪ ದಿವಸ ಒಳಗಿರೋದು ಒಳ್ಳೇದು ಅಂತ ಮಂತ್ರಿಗಳು ಹೇಳ್ತಿದ್ರು. ಹಾಗಾದ್ರೆ ಆ ಮಂತ್ರಿಗೆ ಹೇಳು, ನನ್ನ ಹೊರಗೆ ಕಳ್ಸೋದ್ ಬೇಡ, ಅವನ್ನೇ ಒಳಗ್ ಕಳ್ಸೋ ವ್ಯವಸ್ಥೆ ಮಾಡ್ಲಿ. ಇಲ್ಲಿದ್ಕೊಂಡು ಆ ನನ್ ಮಗನ ಮುಗಿಸ್ತೀನಿ.